ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ರೆಡಿಯಾಗಿ ಕೂತಿದ್ದೀವಿ, ಹೊರಡ್ತಾ ಇದ್ದೀವಿ. ನಾನು, ನನ್ನ ಮಗ, ನಮ್ಮ ಅಕ್ಕನ ಮಗ ಎಲ್ಲರೂ ನಾವು ನರಸೀಪುರದಿಂದ ಹೊರಟು ಹಾಗೆ ನಂಜನಗೂಡಿಗೆ ಹೋಗಿ ನಂಜನಗೂಡಲ್ಲಿ ನಮ್ಮ ಅಕ್ಕನ ಮಗನ ಕರ್ಕೊಂಡು ಹೋಗ್ತಿದ್ದೀವಿ ಫ್ರೆಂಡ್ಸ್. ಎಲ್ಲಿಗೆ ಅಂತ ಕೇಳ್ತೀರಾ ಫ್ರೆಂಡ್ಸ್, ನಾವು ಓಡ್ತಿರೋದು ಚಿಕ್ಕಮ್ಮ ತಾಯಿ ಬೆಟ್ಟಕ್ಕೆ. ಅಲ್ಲೇನಪ್ಪ ಅಂದ್ಕೊಂಡ್ರೆ, ಅಲ್ಲಿ ನಮ್ಮ ಚಿಕ್ಕಮ್ಮವ್ರು ಬಂದು ನಮ್ಮ ಚಿಕ್ಕಮ್ಮವ್ರು ಬಂದು ಪರ ಮಾಡ್ತಿದ್ದಾರೆ ಫ್ರೆಂಡ್ಸ್. ಅಂದರೆ ಅಲ್ಲಿ ದೇವ್ರಿಗೆ ಹರಕೆ ತೀರಿಸ್ಬೇಕಿತ್ತು, ಅದು ಪ್ರೋಗ್ರಾಮ್ ಇಟ್ಟಿದ್ದಾರೆ. ಸೊ ಬಂದು ಹೇಳಿದರು, ಅದಕ್ಕಾಗಿ ಹೊರಡ್ತಾ ಇದ್ದೀವಿ. ಮಂಗಳವಾರ ಓಡ್ತಾ ಇದ್ದೀವಿ ಫ್ರೆಂಡ್ಸ್. ನಾನು, ನಮ್ಮ ಹಸ್ಬೆಂಡು, ನನ್ನ ಮಗ, ನಮ್ಮ ಅಕ್ಕನ ಮಗ ಎಲ್ಲ ನೋಡಿ. ನಾವು ಇಲ್ಲಿಂದ ಹೊರಟಾಗಲೇ ಒಂದು 12 ಗಂಟೆ ಆಗಿತ್ತು ಫ್ರೆಂಡ್ಸ್. ಏನು ಬಿಸಿಲು ಅಂದರೆ ಬಿಸಿಲು, ಹೆವಿ ಬಿಸಿಲು. ಹಾಗಾಗಿ ಅಲ್ಲಿ ಒಂದು ಬೇಕ್ರಿ ಕಾಣಿಸ್ತು ಫ್ರೆಂಡ್ಸ್, ಅಲ್ಲಿ ನಿಲ್ಲಿಸಿದ್ವಿ ಜ್ಯೂಸ್ ಕುಡಿಯೋಣ ಅಂತ. ನಮ್ಮ ಮನೆಯವ್ರು ಹೋಗಿ ಜ್ಯೂಸ್ ಬಂದರು. ಹೋಗಾಗ ನಾವೆಲ್ಲ ನಮ್ಮ ಮನೆಯವ್ರು ಕರೆಕ್ಟಾಗೆ ಕರ್ಕೊಂಡೋದ್ರು ಫ್ರೆಂಡ್ಸ್. ಹೋಗ್ತಾ ನಂಜನಗೂಡು ಬಿಟ್ಟು ಹುಲ್ಲಳ್ಳಿ ಬಿಟ್ಟು ಅವರು ಏನು ಮಾಡಬೇಕಿತ್ತು, ರೈಟ್ ತಿರ್ಕೋಬೇಕಾಗಿತ್ತಂತೆ. ರೈಟ್ ಒಂದು ರೂಟಲ್ಲಿ. ಆವಾಗ ಅಲ್ಲೆಲ್ಲ ರೋಡ್ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಈ ಕಡೆ ಬಂದು ರೋಡ್ ಅಷ್ಟರಲ್ಲೇ ಚೆನ್ನಾಗಿಲ್ಲ. ಸೊ ಅಲ್ಲ ಹಂಗೂ ಗೊತ್ತಾಗ್ದೇ ಅವರು ಯಾರನ್ನೋ ಅಲ್ಲಿ ಕೇಳಿ, ಚಿಕ್ಕಮ್ಮ ತಾಯಿ ಬೆಟ್ಟಕ್ಕೆ ಇದು ರೂಟ್ ಹೋಗುತ್ತಾ ಅಂತೆಲ್ಲ ಕೇಳಿ ವಿಚಾರಿಸ್ಕೊಂಡು ಆಮೇಲೆ ಈ ಕಡೆಯಿಂದನೂ ಹೋಗ್ಬೋದು ಹೋಗಿ ಅಂತ ಹೇಳಿದ್ರು ಫ್ರೆಂಡ್ಸ್. ಹೋದ್ವಿ, ಬಟ್ ರೋಡೆಲ್ಲ ಅಷ್ಟೊಂದು ಚೆನ್ನಾಗಿಲ್ಲ. ಎಲ್ಲ ರೋಡೆಲ್ಲ ಎಲ್ಲ ಅಂದರೆ ಹಾಳಾಗ್ಬಿಟ್ಟಿದೆ. ಹಿಂಸೆ ಅಂದರೂ ಹಿಂಸೆ. ಬಟ್ ಅಲ್ಲಿ ಒಂದು ವೆಹಿಕಲ್ ಜಾಸ್ತಿ ಓಡಾಡ್ತಾನೆ ಇಲ್ಲ. ಬಟ್ ಚೆನ್ನಾಗಿದೆ, ಆದರೆ ರೋಡ್ ಮಾತ್ರ ಚೆನ್ನಾಗಿಲ್ಲ. ಸ್ವಲ್ಪ ದೂರ ಅನ್ನಿಸ್ತು. ಆ ಕಡೆಯಿಂದ ಹೋಗಿದ್ರೆ ಸ್ವಲ್ಪ ಬೇಗ ಹೋಗ್ತಿದ್ವಿ. ಇಲ್ಲಿ ಈ ಕಡೆಯಿಂದ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ, ನಿಧಾನಕ್ಕೆ ಹೋಗ್ತಾಯಿದ್ರು. ಆಲ್ರೆಡಿ ಟೈಮ್ ಬಂದು 1 ಗಂಟೆ 1:15 ಆಗೋಗಿತ್ತು. ನಾವು ಅಲ್ಲಿಗೆ ಹೋಗೋ ತನಕ 2:30 ಆಗೋಯ್ತು ಫ್ರೆಂಡ್ಸ್. ಎಲ್ಲ ಮುಗ್ದು 2:30 ಆಗಿ ನಾವು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಊಟಕ್ಕೆ ಹೋಗಿದ್ದು ಫ್ರೆಂಡ್ಸ್. ಎಲ್ಲ ನಾವೇ ಲಾಸ್ಟು ಹೇಳಬೇಕು ಅಂದರೆ ಇವರು ಗೊತ್ತಿತ್ತು, ಮೊದಲೆಲ್ಲ ಹೋಗಿದ್ದಾರೆ ಬಾಡಿಗೆ, ಆದರೆ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದಾರೆ ಅಷ್ಟೇ. ನಾನು ಕೇಳ್ತಾ ಇದ್ದೀನಿ, ನಿಮ್ಗೆ ಗೊತ್ತಿಲ್ವಾ, ನೋಡಿದ್ದೀರಾ ಇಲ್ವಾ ಅಂತ. ಇಲ್ಲ, ಹೋಗಿದ್ದೀನಿ ಅಂತಲೇ ಹೇಳ್ತಿದ್ದಾರೆ. ಹೌದು, ಹೆಂಗಪ್ಪ ಇವಾಗ ನಿಜ ಇಷ್ಟು ದೂರ ಅದ ಅಂತ ಗೊತ್ತಿರ್ಲಿಲ್ಲ ನಂಗೆ. ದೂರ ಅಂತ ಇಲ್ಲ, ದೂರದ ಪ್ರಶ್ನೆ ಇಲ್ಲ. ಚಿಕ್ಕಮ್ಮ ತಾಯಿ ಬೆಟ್ಟನ ರೋಡ್ ಎಲ್ಲ ಒಂಥರ ಚೆನ್ನಾಗಿಲ್ಲ ಅಲ್ವಾ? ಚಿಕ್ಕಮ್ಮ ತಾಯಿ ಬೆಟ್ಟನ ಮುಂದಿಂದಲೇ ಸುತ್ಕೊಂಡ್ ಬಂದ್ಬಿಡುವ ನಾನು. ಎಲ್ಲ ನೀನ್ ಹೇಳ್ಕೊಡ್ಬೇಕು ತಾನೇ, ನೀ ಟೂರ್ ಅಲ್ಲಿ ಬಂದಿದ್ದೆಲ್ಲ, ಹಿಂಗಣ ಹೋಗ್ಬೇಕು ಹೋಗ್ಬೇಕು ಅಂತ ನಂಗೆ ಗೊತ್ತಿತ್ತು. ನಾನು ಅಪ್ಪಂಗೆ ಹೇಳಲಿಲ್ಲ. ಆದ್ರೆ ಅಂಕಲು ಹೇಳಕ್ ಬಂದಲ್ಲ, ಅಂಕಲು ರೋಡ್ ಲಾಂಗ್ ಐತ ಅಂತ ಅಂದ್ಬಿಟ್ರು. ಅದಕ್ಕೆ ಅಪ್ಪ ಇಚ್ಚರಿಯಿಂದ ಬರ್ತಲ್ಲ, ಅದಕ್ಕೆ ಸುಮ್ ಬಾಯಿ ಮುಚ್ಕೊಂಡ್ ಬಂದಿ. ಸರಿ ಬಿಡು, ಆಯ್ತು. ಅಲ್ಲಿ ಆದ್ಯ ಫಾರಂ ಇಲ್ಲೂ ಮಾಡಿದ್ದಾರೆ. ಅಪ್ಪ ಬೆಟ್ಟ ಹತ್ತುತ್ತಿರೋದು ಇಳಿತಿರೋದ ಒಳಗಡೆ ಹೋದ್ರೆ ಚೆನ್ನಾಗಿರುತ್ತಲ್ವಾ, ನರ್ಸರಿ ತರ. ಎಲ್ಲ ಸೈಡ್ ತಗೊಂಡು ಮಾಡ್ತಾರೆ. ಏನಾರು ನರ್ಸರಿ ಇದ್ದು ರೆಸ್ಟ್ ಮಾಡ್ಕೊಂಡು ಹೋಯ್ತಾರ. ಏನ್ ಚಿಂತೆ ಬರಲ್ಲ, ಸುಮ್ಮನಿರೋ. ಆಮೇಲೆ
ಇರಬೇಕು. ಬೀಚ್ನಳ್ಳಿ ಡ್ಯಾಮ್ ಅಂತ ಫ್ರೆಂಡ್ಸ್, ಎರಡೂ ಅಲ್ಲೇ ಸಿಗೋದು. ನಗು ಡ್ಯಾಮ್ ಮತ್ತು ಬೀಚ್ನಳ್ಳಿ ಡ್ಯಾಮ್ ಚೆನ್ನಾಗಿದೆ. ಬಟ್ ನಾವು ನಿಲ್ಲಿಸ್ಬಿಟ್ಟು ನೋಡಲಿಲ್ಲ, ಆಲ್ರೆಡಿ ಟೈಮ್ ಆಗಿರೋದ್ರಿಂದ ನಾವು ನಿಲ್ಲಿಸ್ಬಿಟ್ಟು ನೋಡೋಕ್ಕಾಗಲಿಲ್ಲ. ಬಟ್ ನೋಡಿ ಕಾಡು, ಯಾವ ಕಡೆ ತಿರುಗಿ ನೋಡಿದ್ರೂ ಕಾಡು, ಆ ಕಡೆ ಈ ಕಡೆ ಕಾಡು ಫುಲ್ಲು. ವೆಹಿಕಲ್ಗಳು ಏನು ಅಷ್ಟೊಂದು ಏನೂ ಓಡಾಡ್ತಿಲ್ಲ ಫ್ರೆಂಡ್ಸ್, ಮಧ್ಯ ಒಂದೊಂದು ಓಡಾಡ್ತಿದೆ. ಬಟ್ ಬನ್ನಿ, ಫೈನಲಿ ತಲುಪಿದ್ವಿ ಚಿಕ್ಕಮ್ಮತಾಯಿ ಬೆಟ್ಟಕ್ಕೆ. ಏನಾಯಿತು ಮುಂದೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಚಿಕ್ಕಮ್ಮತಾಯಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಮೇಲ್ಗಡೆ. ಬಟ್ ಮೇಲ್ಗಡೆಯಿಂದ ವ್ಯೂಸ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್. ಎಲ್ಲ ನಗು ಡ್ಯಾಮು ಮತ್ತು ಬೀಚ್ನಳ್ಳಿ ಡ್ಯಾಮು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಬೆಟ್ಟದ ಮೇಲೇನೂ ಹೋಗಬೇಕು, ಬಟ್ ಬೆಟ್ಟದ ಮೇಲ್ಗಡೆನೇ ವೆಹಿಕಲ್ಗಳು ಹೋಗ್ತವೆ, ಅದೊಂದು ಖುಷಿ ಫ್ರೆಂಡ್ಸ್. ಬಟ್ ಹತ್ತೋರು ಮೆಟ್ಲಿಂದ ಹತ್ಕೊಂಬರ್ತಾರೆ, ಆದರೆ ಗಾಡಿಗಳು ಹೋಗ್ತವೆ. ಬಟ್ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ನೋಡ್ತಿರೋದು, ನಾನು ನೋಡೇ ಇಲ್ಲ. ಈ ಮಹದೇಶ್ವರಂ ಬೆಟ್ಟಕ್ಕೆ ಯಾವ ಥರ ಈ ತಿರುಗು ಥರ ಹತ್ತೋ ಥರ ಇದೆ, ಸೇಮ್ ಹಾಗೇ ಇದೆ ಇಲ್ಲೂ. ಬಟ್ ಅಲ್ಲಿಗಿಂತ ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ದಾರಿ ಚಿಕ್ಕದೇ. ಇಲ್ಲಿ ಅಲ್ಲೊಂದು ಸ್ವಲ್ಪ ದೊಡ್ಡ ಬಸ್ಸು, ಗೌರ್ಮೆಂಟ್ ಗಾಡಿಗಳು ಓಡಾಡ್ತವೆ. ಇಲ್ಲಿ ಸ್ವಲ್ಪ ಅಷ್ಟೊಂದು ಸ್ವಲ್ಪ ಕಡ್ದು ಇಲ್ಲಿ, ಬಟ್ ಓಡಾಡ್ತವೆ ಬಸ್ಸೂ. ಎರಡು ಓಡಾಡೋಕ್ಕಾಗಲ್ಲ ಅಷ್ಟು, ಆದರೂ ಮಾತ್ರ. ಬಟ್ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಫಸ್ಟ್ ಟೈಮ್ ಹೋಗಿರೋದು ನಾನು ನೋಡೇ ಇರಲಿಲ್ಲ ನೋಡಿ ವ್ಯೂಸ್ ಎಲ್ಲ ಹೇಗಿದೆ ಅಂತ. ಬನ್ನಿ ಫ್ರೆಂಡ್ಸ್, ಶ್ರೀ ಚಿಕ್ಕದೇವಮ್ಮನ ದೇವಾಲಯಕ್ಕೆ ನೋಡಿ ಫ್ರೆಂಡ್ಸ್. ಎಂಟ್ರೆನ್ಸು ಅಲ್ಲಿಂದನೂ ಮೆಟ್ಲಿದೆ, ಅಲ್ಲಿ ಮೇಲ್ಗಡೆ ಹೋಗ್ಬೇಕು, ಅಲ್ಲೂ ಮೆಟ್ಲು. ಏನು ಬಿಸಿಲು ಫ್ರೆಂಡ್ಸ್, ಅಪ್ಪ ಬೇರೆ ಆಗೋದಿಲ್ಲ ಅಷ್ಟು. ಫಸ್ಟ್ ಟೈಮು ಬಿಸಿಲಲ್ಲಿ ಹೆಜ್ಜೆ ಇಡೋಕ್ಕೆ, ಕಾಲು ಇಡೋಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲು ಫ್ರೆಂಡ್ಸ್. ಕಾಲು ಹೆಂಗೆ ಸುಟ್ಟೋಗ್ತಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ, ಆ ರೇಂಜಿಗೆ ಸುಟ್ಟೋಗ್ತಿದೆ. ಬಟ್ ವಯಸ್ಸಾದವರು, ಮಕ್ಕಳು ಎಲ್ಲ ಹೆಂಗೆ ಹೋಗ್ತಾರೋ ದೇವ್ರು. ಬಿಸಿಲು ಅಂದರೆ ನೋಡಿ ಹೆಂಗೆ ಓಡ್ತಾ ಇದ್ದಾರೆ ಅಪ್ಪ ಮಗ ಇಬ್ಬರು. ಅಲ್ಲಿ ಕಾಲಿಡೋದು ಆಗ್ತಿಲ್ಲ, ರೇಂಜು ಸುಡ್ತಿದೆ. ನಮ್ಮ ಅಕ್ಕನ ಮಗನೂ ಬಂದ, ಆಂಟಿ ನೀನು ಓಡ್ಬೇಡ ಆಂಟಿ ಅಂತಿದ್ರು. ಬಟ್ ನನಗೆ ಆಯ್ತಾ ಇಲ್ಲ ಓಡೋಕ್ಕೆ, ಕಾಲಿಡೋಕ್ಕೂ ಆಗ್ತಿಲ್ಲ, ಆ ರೇಂಜ್ ಆಗ್ಬಿಟ್ಟಿದೆ. ಯಪ್ಪ ಕಾಲು ಸುಡ್ತಂತೆ. ಹಂಗೂ ನಾನು ಬಿಡಲಿಲ್ಲ, ಫಾಸ್ಟಾಗಿ ಹೆಜ್ಜೆ ಹಾಕೊಂಡು ಓಡಿದೆ. ಅಲ್ಲಿ ಬೇರೆ ಎಲ್ಲ ಟೈಲ್ಸ್ ಏನೋ ಅಲ್ಲೆಲ್ಲ ಫುಲ್ ಅದೆಲ್ಲ ಟೈಲ್ಸೇನೆ. ಅದ್ರ ಮೇಲಂತೂ ಇದ್ದಷ್ಟು ಕಾಲು ಇಡೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಕಾಲು ಸುಟ್ಟೋಗ್ತಿದೆ. ನಮ್ಮ ಮನೆಯವರು ನನ್ನ ಮಗ ಇಬ್ಬರು ಓಡ್ಬಿಟ್ರು ಫಸ್ಟು. ನೋಡಿ ದೇವಸ್ಥಾನ ಹೇಗಿದೆ ಅಂತ, ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ ನೀವು ಎಲ್ಲ ವಿಸಿಟ್ ಮಾಡಿ ನೋಡಿ, ಸಕ್ಕತ್ತಾಗಿದೆ ಮಾತ್ರ. ಇವಾಗ ನೋಡಿ ಫ್ರೆಂಡ್ಸ್ ವ್ಯೂಸ್ ಹೆಂಗೆ ಕಾಣಿಸ್ತಿದೆ ಅಂತ. ಅಲ್ಲಿ ನೋಡಿ ಎಲ್ಲ ಡ್ಯಾಮು, ನಗು ಡ್ಯಾಮು, ಬೀಚ್ನಳ್ಳಿ ಡ್ಯಾಮು ಎಲ್ಲ ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಾ ಇರೋದು. ಹೇಗೆ ಕಾಣಿಸ್ತಿದೆ ನೋಡು, ಮೇಲೆ ನಿಂತ್ಕೊಂಡು ನೋಡಿದ್ರೆ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಬಟ್ ನಂಗೆ ತುಂಬ ಇಷ್ಟ ಆಯಿತು ಈ ಪ್ಲೇಸು. ಇನ್ನೊಂದು ಸಲ ಹೋಗ್ಬೇಕು ಫ್ರೆಂಡ್ಸ್. ನಮ್ಮ ದೊಡ್ಡಕ್ಕನೂ ನೋಡಿಲ್ಲ, ಅವ್ರನ್ನೂ ಕರ್ಕೊಂಡು ಹುಡುಗರು ಎಲ್ಲರೂ ಒಂದು ಸತಿ ಟ್ರಿಪ್ ಮಾಡಬೇಕು ನಮ್ಮ ಫ್ಯಾಮಿಲಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್. ಬಟ್ ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋಂಗಿಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ.
ಮನೆ ದೇವಸ್ಥಾನಕ್ಕೆ ಹೋಗಿಲ್ವಲ್ಲ. ಹಾಗೆ ಅಲ್ಲಿಂದ ಬಂದು ತುಂಬ ಟಯರ್ಡಾಗಿ ನಾವು ರೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಬಂದು ನರಸೀಪುರದಲ್ಲಿ ಬಣ್ಣಾರಿ ಜಾತ್ರೆ ಇತ್ತು. ಸೊ ಬಾಯಿ ಬೀಗ ಇತ್ತು. ನಾವು ಬಾಯಿ ಬೀಗ ಎಲ್ಲ ಮುಗಿದು ಆದಮೇಲೆ ನಾನು ಸಾಯಂಕಾಲನಾಗ ಹೋಗಿದ್ದೆ ಫ್ರೆಂಡ್ಸ್. ತುಂಬ ಲೇಟಾಗಿ ಹೋದೆ, ಯಾಕಂದರೆ ಈಗ ಬಿಸಿಲಿತ್ತು. ಹಾಗಾಗಿ ಸಾಯಂಕಾಲ ಮೇಲೆ ಹೋದ್ವಿ ಫ್ರೆಂಡ್ಸ್. ಅಲ್ಲೂ ಬಣ್ಣಾರಿ ಜಾತ್ರೆ ಇತ್ತು ನೋಡಿ. ಅಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಬಣ್ಣಾರಿ ತಾಯಿಗೆ ಫ್ರೆಂಡ್ಸ್. ಚೆನ್ನಾಗಿತ್ತು. ಅಷ್ಟೊದ್ಮೇಲೆ ರಶ್ ಎಲ್ಲ ಸ್ವಲ್ಪ ಕಡಿಮೆ ಆಗಿತ್ತು. ಅಂದರೆ ನಾವು ಹೋದಾಗ ಒಂದು 5:30-6 ಗಂಟೆ ಹತ್ತಿರ ಆಗಿತ್ತು. ಅಷ್ಟೊದ್ಮೇಲೆ ರಶ್ ಕಡಿಮೆನೇ ಇತ್ತು. ಎಲ್ಲ ಒಂದೇ ಕಣೆ. ಸೊ ಫ್ರೆಂಡ್ಸ್, ನಿನ್ನೆ ಚಿಕ್ಕಮ್ಮ ತಾಯಿ ದರ್ಶನ ಆಯಿತು. ಹಾಗೆ ಇವತ್ತು ಬುಧವಾರ ನಮ್ಮ ಬಣ್ಣಾರಮ್ಮನ ತಾಯಿ ದರ್ಶನವೂ ಆಯಿತು ಫ್ರೆಂಡ್ಸ್. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನಾರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.